ರಾಮಣ್ಣನ ಕನಸು ಅಂಗಡಿ ವೃದ್ಧನ ಸ್ಫೂರ್ತಿದಾಯಕ ಜೀವನ ಕಥೆ. ಪ್ರಾರಂಭದ ದಿನಗಳು ಗಂಗಾವತಿ ಹಳ್ಳಿಯ ಶಾಂತ ಹಾದಿಯ ಅಂಚಿನಲ್ಲಿ ಒಂದು ಸಣ್ಣ ಹಳೆಯ ಅಂಗಡಿ ಇತ್ತು. ಈ ಅಂಗಡಿಯ ಮಾಲೀಕ ರಾಮಣ್ಣ ಹಲವಾರು ವರ್ಷಗಳಿಂದ ಇದನ್ನು ನಡೆಸುತ್ತಿದ್ದ. ಅವನು ಕೇವಲ ಅಂಗಡಿಕಾರನಾಗಿರಲಿಲ್ಲ, ಹಳ್ಳಿಯ ಎಲ್ಲರಿಗೂ ಆತ ತಾತನಂತೆ, ಅವರ ಮಕ್ಕಳಿಗೆ ಸ್ನೇಹಿತನಂತೆ ಮತ್ತು ಬಹಳವರೆಗೆ ಕುಟುಂಬದ ಸದಸ್ಯನಂತೆ ಇದ್ದ. ವರ್ಷಗಳ ಹಿಂದೆ ರಾಮಣ್ಣ ಈ ಅಂಗಡಿಯನ್ನು ಆರಂಭಿಸಿದಾಗ ಹಳ್ಳಿ ತುಂಬಾ ಬೇರೆ ರೀತಿಯಲ್ಲಿತ್ತು. ದೊಡ್ಡ ಮಳಿಗೆಗಳಿಲ್ಲ, ಆನ್ಲೈನ್ ಖರೀದಿ ಗೊತ್ತಿರಲಿಲ್ಲ, ಜನರು ತಮ್ಮ ದಿನಸಿ ತರಕಾರಿಗಳನ್ನು ಹತ್ತಿರದಲ್ಲೇ ಇರುವ ಅಂಗಡಿಯಿಂದಲೇ ತರುತ್ತಿದ್ದರು. ಆಗ ರಾಮಣ್ಣನ ಅಂಗಡಿಯಿಂದ ಹಳ್ಳಿಯ ಜನರು ಎಲ್ಲಾ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದರು. ಜೀವನದ ಮಾರ್ಪಾಟು ಆದರೆ ಕಾಲ ಕ್ರಮೇಣ ಬದಲಾಯಿತು. ನಗರೀಕರಣ, ಆಧುನಿಕ ಮಳಿಗೆಗಳು, ಸೂಪರ್ ಮಾರ್ಕೆಟ್ಗಳು ಹಳ್ಳಿಯ ಪ್ರವೇಶ ಮಾಡಿದವು. ಜನ ಧೀರೆ ದೊಡ್ಡ ಅಂಗಡಿಗಳತ್ತ ತಿರುಗಲಾರಂಭಿಸಿದರು. ಮೊದಲು ದಿನಕ್ಕೆ ನೂರಾರು ಗ್ರಾಹಕರು ಬಂದಿದ್ದರೆ ಈಗ ತೊಕ್ಕೊಬ್ಬನೋ ಇಬ್ಬರೋ ಮಾತ್ರ ಬರುತ್ತಿದ್ದರು. ರಾಮಣ್ಣನ ಮಕ್ಕಳು ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ಹೋದರು. ಅವರ ಸಲಹೆ: ಅಪ್ಪ, ನೀನು ಇನ್ನು ಈ ಅಂಗಡಿ ನಡೆಸುವುದು ಬೇಡ, ಮನೆಯಲ್ಲೇ ಆರಾಮವಾಗಿ ಇರಿ. ಆದರೆ ರಾಮಣ್ಣಕ್ಕೆ ಅದು ಅಸಾಧ್ಯ. ಈ ಅಂಗಡಿಯು ಕೇವಲ ಅವನ ಜೀವನೋಪಾಯವಲ್ಲ, ಅದು ಅವನ ಕನಸು. ಅದನ್ನು ಬಿಟ್ಟು ಬಿಡಲು ಅವನಿಗೆ ಮನಸ್ಸಾಗಲಿಲ್ಲ. ಯುವಕನ ಸಲಹೆ: ಒಂದು ದಿನ ಹಳ್ಳಿಯ ಯುವಕ ಸತೀಶ ರಾಮಣ್ಣನ ಅಂಗಡಿಗೆ ಬಂದು ಅವನೊಂದಿಗೆ ಮಾತು ಹಾಕಿದ. ತಾತ, ನಿನ್ನ ಅಂಗಡಿಯಲ್ಲಿ ಎಲ್ಲವೂ ಸುಂದರವಾಗಿದೆ, ಆದರೆ ಜನರ ಕಣ್ಣಿಗೆ ಬೀಳೋದಿಲ್ಲ. ಇಂದಿನ ಯುಗದಲ್ಲಿ ಜನ ಹೆಚ್ಚು ಆಧುನಿಕ ಮಾರ್ಗಗಳನ್ನು ಬಳಸುತ್ತಾರೆ. ನೀನು ಹೊಸ ಪ್ರಯತ್ನ ಮಾಡೋಣ ಅಂದ್ರೇನು? ರಾಮಣ್ಣನು ಆಶ್ಚರ್ಯದಿಂದ ಕೇಳಿದ. ಆದರೆ ನಾನು ಏನು ಮಾಡಬೇಕು? ನನ್ನ ಕೈಯಲ್ಲಿ ತಂತ್ರಜ್ಞಾನವಿಲ್ಲ, ನನ್ನ ಅಂಗಡಿ ಹಳೆಯದಾಗಿದೆ. ಹೊಸ ಯತ್ನ, ಹೊಸ ಯಶಸ್ಸು. ಸತೀಶನ ಮಾತುಗಳನ್ನು ಆಲಿಸಿದ ರಾಮಣ್ಣ ಹೊಸ ಯತ್ನಕ್ಕೆ ಮುಂದಾದ. ಕೆಲವೇ ದಿನಗಳಲ್ಲಿ ಈ ಚಿಕ್ಕ ಅಂಗಡಿ ಆಧುನಿಕ ಸ್ಪರ್ಶ ಪಡೆದು ಹೊಸ ಬಣ್ಣ ಪಡೆದುಕೊಂಡಿತು. ಅಂಗಡಿಯ ಮೇಲೆ ಹೊಸ ಬೋರ್ಡ್ ಹಾಕಲಾಯಿತು: ರಾಮಣ್ಣನ ಟ್ರಸ್ಟ್ ಅಂಗಡಿ. ಅವನ ಸೇವೆಯನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಸೇರಿಸುವ ಯತ್ನ ಆರಂಭವಾಯಿತು. ಅವನ ಅಂಗಡಿಯ ವಸ್ತುಗಳನ್ನು ಮನೆಗೆ ತಲುಪಿಸುವ ವ್ಯವಸ್ಥೆ ಸಿದ್ಧವಾಯಿತು. ಗ್ರಾಹಕರಿಗೆ ಕೇವಲ ಖರೀದಿ ಮಾತ್ರವಲ್ಲ, ಅವರ ಅಹವಾಲು ಮತ್ತು ಅಗತ್ಯಗಳ ಬಗ್ಗೆ ಕೇಳಿ ತಕ್ಕ ಮಾರ್ಪಾಟುಗಳನ್ನು ಮಾಡಲಾಯಿತು. ಕೆಲವೇ ತಿಂಗಳಲ್ಲಿ ಹಳ್ಳಿಯ ಜನರು ಪುನಃ ಅವನ ಅಂಗಡಿಯನ್ನು ಭೇಟಿ ಮಾಡಲು ಪ್ರಾರಂಭಿಸಿದರು. ಯಾಕಂದ್ರೆ ಇದು ಕೇವಲ ಖರೀದಿ ಸ್ಥಳವಲ್ಲ, ಜನರ ಹೃದಯಕ್ಕೆ ಹತ್ತಿರದ ಸಂಬಂಧ ಹೊಂದಿತ್ತು. ಸಂದೇಶ: ಯಶಸ್ಸಿಗೆ ವಯಸ್ಸು ಅಡ್ಡಿಯಾಗುವುದಿಲ್ಲ, ಹೊಸ ಯೋಚನೆಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯ. ಕಷ್ಟ ಬಂದಾಗ ಬಿಟ್ಟು ಬಿಡುವುದು ಪರಿಹಾರವಲ್ಲ, ಹೊಸ ದಾರಿಗಳನ್ನು ಹುಡುಕೋಣ. ಪ್ರಾಮಾಣಿಕ ಸೇವೆ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಗ್ರಾಹಕರಿಗಿಂತ ಹೆಚ್ಚಿನ ಹಣ ಮುಖ್ಯವಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ.